ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸ್ನೇಹಿತರೆ, ಕಳೆದೆರಡು ದಿನದಿಂದ ಗಾಯಕಿ ಪೃಥ್ವಿ ಭಟ್ ಮದುವೆಯ ವಿಚಾರ ಸಿಕ್ಕಾಪಟ್ಟೆ ಸದ್ದು ಮಾಡ್ತಾ ಇದೆ. ಇದೀಗ ಗಾಯಕ ನರಹರಿ ದೀಕ್ಷಿತ್ ಅವರು ಕ್ಷಮೆ ಕೇಳಲೇಬೇಕು ಅಂತ ಪಟ್ಟು ಹಿಡಿದಿದ್ದಾರೆ. ಹಾಗಾದ್ರೆ ಗಾಯಕ ಹಾಗೂ ಸಂಗೀತ ಶಿಕ್ಷಕ ಸರಿಗಮ ಕಾರ್ಯಕ್ರಮದ ಜ್ಯೂರಿ ನರಹರಿ ದೀಕ್ಷಿತ್ ಅವರು ಯಾರನ್ನ ಕ್ಷಮೆ ಕೇಳಬೇಕು ಅಂತ ಹೇಳ್ತಿದ್ದಾರೆ. ಅವರು ಪೃಥ್ವಿ ಭಟ್ ಮದುವೆ ವಿಚಾರವಾಗಿ ಹೇಳಿದ್ದಾದ್ರು ಏನು ಎಲ್ಲವನ್ನ ಹೇಳ್ತಾ ಹೋಗ್ತೀನಿ. ಅದಕ್ಕಿಂತ ಮೊದಲು ಪೃಥ್ವಿ ಭಟ್ ಮದುವೆ ವಿಚಾರದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ, ಹಾಗೆ ವಿಡಿಯೋಗೊಂದು ಲೈಕ್ ಕೊಟ್ಟು ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೌದು, ಕನ್ನಡ ಕಿರುತೆರೆಯ ಜನಪ್ರಿಯ ರಿಯಾಲಿಟಿ ಶೋ ಆದಂಥ ಸರಿಗಮಪ ಮಾಜಿ ಸ್ಪರ್ಧಿ ಗಾಯಕಿ ಪೃಥ್ವಿ ಭಟ್ ಹೇಳದೆ ಕೇಳದೆ ಮದುವೆಯಾಗಿದ್ದು, ಇದೀಗ ಈ ವಿಚಾರ ಸಿಕ್ಕಾಪಟ್ಟೆ ಸದ್ದು ಮಾಡ್ತಿದ್ದು, ಈ ಒಂದು ಮದುವೆ ವಿಚಾರದಲ್ಲಿ ಖ್ಯಾತ ಸಂಗೀತ ಶಿಕ್ಷಕ ಹಾಗೂ ಸರಿಗಮಪ ಕಾರ್ಯಕ್ರಮದ ಜ್ಯೂರಿ ನರಹರಿ ದೀಕ್ಷಿತ್ ಅವರ ಹೆಸರು ಜೋರಾಗಿ ಕೇಳಿ ಬರ್ತಿದೆ. ಅಲ್ಲದೆ ಪೃಥ್ವಿ ಭಟ್ ಅವರ ತಂದೆ ಕೂಡ ನರಹರಿ ದೀಕ್ಷಿತ್ ವಿರುದ್ಧ ಆರೋಪ ಮಾಡಿದ್ದು, ನಮ್ಮ ಜೀವನದಲ್ಲಿ ಇದ್ದ ಒಂದೇ ದಾರಿ ಎರೆಯುವ ಅವಕಾಶವನ್ನು ಅವರು ಕಿತ್ಕೊಂಡ್ರು ಅಂತ ಆಡಿಯೋ ಮೂಲಕ ಆರೋಪ ಮಾಡಿದ್ರು. ಇದೀಗ ಈ ಒಂದು ಆರೋಪಕ್ಕೆ ನರಹರಿ ದೀಕ್ಷಿತ್ ಅವರು ಪ್ರತಿಕ್ರಿಯಿಸಿದ್ದು, ಸುದೀರ್ಘವಾಗಿ ಒಂದು ಪತ್ರವನ್ನ ಬರೆದಿದ್ದಾರೆ. ಹೌದು, ನಿಮ್ಮೆಲ್ಲರ ಸಮಕ್ಷಮದಲ್ಲಿ ನಾನು ಒಂದು ವಿಚಾರವನ್ನ ಹಂಚಿಕೊಳ್ತಾ ಇದ್ದೀನಿ. ಮೊನ್ನೆ ಮಾರ್ಚ್ 27 ಗುರುವಾರ ಅಭಿಷೇಕ್ ಇವರು ಜಿ ಕನ್ನಡದ ಉದ್ಯೋಗಿ, ಅಸೋಸಿಯೇಟೆಡ್ ಡೈರೆಕ್ಟರ್ ಕೂಡ ಇವರು ಮತ್ತು ಪೃಥ್ವಿ ಭಟ್ ಅವರು ಇಬ್ಬರು ಕೂಡ ದೇವಸ್ಥಾನದಲ್ಲಿ ಮದುವೆಯಾಗಿದ್ದಾರೆ. ರಿಜಿಸ್ಟರ್ ಮ್ಯಾರೇಜ್ ಕೂಡ ಮಾಡಿಕೊಂಡಿದ್ದಾರೆ. ಆದರೆ ಇದಕ್ಕೆ ಮನೆಯವರು ಒಪ್ಪಿರಲಿಲ್ಲ. ಕಳೆದ 4 ವರ್ಷದ ಹಿಂದೆ ಅವರಿಬ್ಬರಲ್ಲಿ ಈ ಒಂದು ಒಪ್ಪಂದ ಆಗಿತ್ತು. ಸಹಜವಾಗಿ ತಂದೆ ತಾಯಿಗಳಿಗೆ ಇದು ತುಂಬಾ ಬೇಸರ ತಂದಿದೆ. ಈ ಮದುವೆಯ ವಿಚಾರ ಕಳೆದ 1 ತಿಂಗಳ ಹಿಂದೆ ನನ್ನ ಗಮನಕ್ಕೆ ಬಂದಾಗ ಶಿವಣ್ಣನಲ್ಲಿ ಹಾಗೂ ಅವರ ಮನೆಯವರಲ್ಲಿ ಹೋಗಿ, ಅಂದರೆ ಅವರ ಅಮ್ಮನಿಗೂ ಹೋಗ್ಬಿಟ್ಟು ನನ್ನ ಪರಿಸ್ಥಿತಿ ಹೀಗಿದೆ, ಕೈ ಬಿಟ್ಟು ಹೋಗ್ತಾ ಇದೆ, ಮದುವೆ ಆಗೋದು ನಿಶ್ಚಿತ, ಹುಡುಗನ ಕರೆಸಿ ಮಾತಾಡಿ ಅಂತ ನಾನು ಹೇಳಿ ಬಂದಿದ್ದೆ. ಆದರೆ ಅವರು ಅದನ್ನು ಯಾವುದೇ ಪರಿಗಣನೆಗೆ ತೆಗೆದುಕೊಂಡಿರಲಿಲ್ಲ. ಈಗ ಅವರಿಬ್ಬರು ಮದುವೆ ಮಾಡ್ಕೊಂಡಿದ್ದಾರೆ. ಹೀಗಾಗಿ ಪೃಥ್ವಿಯ ತಲೆ ಕೆಡಿಸಿದ್ದು ನಾನೇ, ಅವ್ರು ಭಾಳ ಹಾಳು ಮಾಡಿದ್ದು ಅಂತ ನಾನೇ ಅಂತ ಹೇಳಿ ದಿನಕ್ಕೆ 25 ಬಾರಿ ನನಗೆ ಕರೆ ಮಾಡಿ ನನ್ನ ಮಾನ ಹರಾಜು ಹಾಕ್ತೀನಿ, ನನ್ನನ್ನು ಮುಗಿಸ್ತೀನಿ, ನನ್ನ ಶಾಲೆಯನ್ನು ಮುಚ್ಚಿಸ್ತೀನಿ, ನನ್ನ ಹಾಗೂ ನನ್ನ ಹೆಂಡತಿಯನ್ನು ಬೇರೆ ಮಾಡ್ತೀನಿ, ಇಡೀ ಹವ್ಯಕ ಪಂಗಡಕ್ಕೆ ಹಾಗೂ ಮಠದಲ್ಲಿ ಕೂಡ ನನ್ನ ಮಾನ ಮರ್ಯಾದೆ ತೆಗಿತೀನಿ, ನನ್ನ ಜೀವನವನ್ನೇ ಸಂಪೂರ್ಣ ಹಾಳು ಮಾಡ್ತೀನಿ, ಗಂಡ ಹೆಂಡತಿ ಸೋದರ ಮಾವ ಎಲ್ಲರೂ ಕೂಡ ನನಗೆ ಫೋನ್ ಮಾಡಿ ಚಿತ್ರಹಿಂಸೆ ಕೊಡ್ತಿದ್ದಾರೆ. ಆದರೆ 4 ವರ್ಷದ ಹಿಂದೆ ಅವರಿಗೆ ವಿಚಾರ ಗೊತ್ತಿತ್ತು. ಮಗಳಿಗೆ ಅವಕಾಶ ಸಿಗುತ್ತೆ ಅಂತ ಅಂದ್ಬಿಟ್ಟು ಸುಮ್ಮನೆ ಕುತ್ಕೊಂಡ್ಬಿಟ್ಟು ಈಗ ಕೈ ಮೀರಿದಾಗ ನನ್ನನ್ನು ದೂರ್ತಾ ಇದ್ದಾರೆ. 30 ವರ್ಷದ ವೃತ್ತಿ ಬದುಕಿನಲ್ಲಿ ನಾನು ಎಲ್ಲರ ಭವಿಷ್ಯವನ್ನು ರೂಪಿಸಿದ್ದೀನಿ. ನಾನು ಎಲ್ಲರಲ್ಲೂ ಕೂಡ ಮನವಿ ಮಾಡ್ಕೊಳ್ತಾ ಇದ್ದೀನಿ, ನಿಮ್ಮ ಬಳಿ ಅವ್ರಿಗೆ ಏನು ಹೇಳಿದ್ರು ಕೂಡ ಅದನ್ನು ನಂಬೇಡಿ. ನಾನು ಪೃಥ್ವಿ ಗಂಡ ಹೆಂಡತಿನ ಕರೆದು ಮಾತಾಡಿಸ್ತೀನಿ. ಸಹಜವಾಗಿ ಅವ್ರು ಮಾಡಿರೋ ತಪ್ಪೇ, ಅದಕ್ಕೆ ನಾನೇ ಕಾರಣ ಅಂತ ಹೇಳೋದು ತಪ್ಪು. ಅವರಿಬ್ಬರು ಪರಸ್ಪರ ಇಷ್ಟಪಟ್ಟು ಮದುವೆ ಮಾಡ್ಕೊಂಡಿದ್ದಾರೆ, ಏನು ಮಾಡೋಕ್ಕಾಗಲ್ಲ. ಆದರೂ ಕೂಡ ನನ್ನ ಮುಂದಿನ ಹೋರಾಟ ಅವರ ಅಪ್ಪ ಅಮ್ಮ ಬಂದು ನನ್ನ ಬಳಿ ಕ್ಷಮೆ ಕೇಳಬೇಕು, ಇಲ್ಲಾಂದರೆ ನಾನು ಬಿಡೋದಿಲ್ಲ. ನನಗೆ ಶ್ರೀಧರ ಸ್ವಾಮಿಗಳ ಆಶೀರ್ವಾದ, ಗುರುಗಳ ಆಶೀರ್ವಾದ ಎರಡೂ ಕೂಡ ಇದೆ ಅಂತ ಸುದೀರ್ಘವಾಗಿ ಪತ್ರವೊಂದನ್ನು ಬರೆದಿದ್ದಾರೆ. ಇದರ ಬಗ್ಗೆ ನೀವೇನು ಹೇಳ್ತೀರಾ? ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ. ಥ್ಯಾಂಕ್ ಯು.